ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಇವರು ನಮಗೆ ಒಂದು ತಿಂಗಳಿಂದನೇ ಬಂದಿತ್ತು. ಬಟ್ ದೇವರ್ ಇನ್ ಕನ್ಫ್ಯೂಷನ್ ಮೂವ್ ಲೈಕ್ ಸೇ ದೇ ಆರ್ ಆಲ್ರೆಡಿ ಬೀನ್ ಅಂಡರ್ ಟ್ರೀಟ್ಮೆಂಟ್ಸ್ ಇನ್ ಅ ವೆರಿ ಹೈ-ಫೈ ಕಾರ್ಪೊರೇಟ್ ಸೆಟಪ್ IVF centers where they have been asked to do a bulk of tests including this APLA, AMA profiles and a list of profiles because there was only one abortion history. She had already undergone IOS. So ಇವಾಗ ಅವರು ಬಾಯಲ್ಲಿ ನಾವು ಕೇಳೋಣ ಏನಾಯ್ತಿಲ್ಲ. ಸೊ ಈಗ ಬೆಟರ್. ಒಂದು ನಾನು ಊಹೆನೂ ಮಾಡಿರಲಿಲ್ಲ. ಒಂದು 3 months 6 months ಅಂತ ಅಂದ್ಕೊಂಡಿದ್ದೆ ನಾನು. ನನಗೆ ಮಗು ಹೋಗಿರುತ್ತೆ ಅಂತ. 1 ತಿಂಗಳೊಳಗಡೆ ನನಗೆ ನಿಂತಿರೋದು ಅದ್ಭುತನೇ ಅನ್ನಿಸ್ತಿದೆ. ಓಕೆ, ಹ್ಯಾಪಿ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಿಮಗೆ ವಾಟ್ ಇಸ್ ದ ಥಿಂಗ್ ಲೈಕ್ ತುಂಬ ಖುಷಿ ಆಗುತ್ತೆ ಮೇಡಮ್. ಅಂದರೆ ನಾವು ಮುಂಚೆ IVF ಸೆಂಟ್ರಿಗೆ ಹೋಗ್ತಾ ಇದ್ವಿ, ಅಷ್ಟು ಕಂಫರ್ಟಬಲ್ ಇಲ್ಲ. ಮತ್ತು ಇಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ಅಂದರೆ ಫಸ್ಟ್ ಟೈಮ್ಗೆ ಫಸ್ಟ್ ಅಟೆಂಪ್ಟ್ ಇದಾಗಿರೋದು ಇನ್ನೂ ಖುಷಿ ಇದೆ. ಓಕೆ. ಆ್ಯಂಡ್ ನಿಮಗೆ ಆ ಪರಿಸ್ಥಿತಿ, ನೀವು ಬಂದಿರೋ ಪರಿಸ್ಥಿತಿ ಹೆಂಗಿತ್ತು ಅಂದರೆ ಅಲ್ಲಿ ಹೋಗಿದ್ರಿ, ಅಲ್ಲಿ ನಂಬಿಕೆ ಇಟ್ಕೊಂಡು ಹೋಗಿದ್ರಿ, ಬಟ್ ಅವರು ಅಷ್ಟೊಂದು ಇದು ಹೇಳೋಷ್ಟರಲ್ಲಿ ನಿಮಗೆ ಸ್ವಲ್ಪ ಯು ಆರ್ ನಾಟ್ ಓಕೆ ಅಬೌಟ್ ದಟ್ ಒನ್. ಆ್ಯಂಡ್ ಒಂದು IOI ಆಗಿತ್ತು ಅಷ್ಟೇ ಅಲ್ವಾ? ಒಂದು IOI ಆಗಿತ್ತು ಆ್ಯಂಡ್ ಒಂದು ಅಬಾರ್ಷನ್ ಹಿಸ್ಟ್ರಿ ಇತ್ತು ಅಲ್ವಾ? ಸೊ ಆಲ್ ದಿಸ್ ಥಿಂಗ್ಸ್ ಪುಟ್ ಟುಗೆದರ್ ದೆರ್ ಇಸ್ ಸಮಥಿಂಗ್ ಲೈಕ್ ಟ್ರಾನ್ಸ್ಪರೆನ್ಸಿ, ಹೋಪ್ಸ್, and patients should be given clarity regarding the treatments where they can just believe and go forward. ಸೊ ಡಾಕ್ಟರ್ಸ್ ಹತ್ರ ನಿಮಗೆ ಏನು ಡೌಟ್ ಇದ್ರೆ ನಾನು ಅದನ್ನು ಕ್ಲಾರಿಫೈ ಮಾಡಿಕೊಂಡು ನಿಮ್ಗೆ ಯಾವುದೇ ರೀತಿ ಒಂದು ಸ್ಟೆಪ್ ಅಪ್ ಪ್ರೋಟೋಕಾಲ್ ಹೇಳುವಾಗ ಕ್ಲಾರಿಟಿ ತೊಗೊಂಡು ನಿಮ್ಗೆ ಡೌಟ್ ಇದ್ದರೆ ರೀಕನ್ಫರ್ಮ್ ಮಾಡಿಕೊಂಡು ಬೇರೆ ಡಾಕ್ಟರ್ ಹತ್ರ ರೀಕನ್ಫರ್ಮ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಜಸ್ಟ್ ಮೂವ್ ಫಾರ್ವರ್ಡ್. ದ ಮೇಜರ್ ಇಂಟರ್ವೆನ್ಷನ್ ಇನ್ ದಿಸ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಕ್ಯಾನ್ ಬಿ ಅವಾಯ್ಡೆಡ್. ಈಸಿಯಾಗಿ ಯೂಶ್ವಲಿ ಪ್ರೆಗ್ನೆನ್ಸೀಸ್ ಆಗೋದನ್ನು ನೀವು ಮಿಸ್ಟ್ರಸ್ಟಿಂದ ಇಲ್ಲ ಲೈಕ್ ಸೇ ಇಲ್ಲೇ ಆಗುತ್ತೆ ಅಲ್ಲೇ ಆಗುತ್ತೆ, ಇಟ್ ಇಸ್ ನಾಟ್ ಲೈಕ್ ದ್ಯಾಟ್. ಆ್ಯಂಡ್ ಓನ್ಲಿ IVF ಓನ್ಲಿ ಇಸ್ ನೆಸೆಸರಿ. ನೀವೇ ಏನೋ ಒಂದು ಕಲ್ಪನೆ ಮಾಡಿಕೊಂಡು ಅದನ್ನು ಹೈ ಎಂಡಿಗೆ ಕರ್ಕೊಂಡು ಹೋಗೋದು ಇಸ್ ನಾಟ್ ಎ ಗುಡ್ ಆಪ್ಷನ್. So try to stick on to one good doctor where they can tell you if at all there is something wrong, they can just put it in the track. ಒಂದೇ ಟೈಮ್ಗೆ ಅದು ಟ್ರೀಟ್ಮೆಂಟ್ ಆಗೋದಲ್ಲ. ಒಂದು ಟೈಮ್ ಕರೆಕ್ಟಾಗಿ ನಡೀಬೋದು, ಇನ್ನೊಂದು ಟೈಮ್ ಕರೆಕ್ಟಾಗಿ ನಡೀದಿರೇ ಇರ್ಬೋದು. ಬಟ್ ಅದನ್ನು ಏನು ಕಾಸ್ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಇಟ್ ಟೇಕ್ ಅಟ್ಲೀಸ್ಟ್ ಮಿನಿಮಮ್ 3 to 4 months ಆದರೂ ತಗೊಳುತ್ತೆ. ಆ್ಯಂಡ್ ಒಂದು ಪ್ರೆಗ್ನೆನ್ಸಿ ಆಗೋದ್ಮೇಲೆ ಅದು ನೆಕ್ಸ್ಟ್ ಪ್ರೆಗ್ನೆನ್ಸಿ ಅದೇ ಥರ ಅಬೋರ್ಷನ್ ಆಗುತ್ತೆ ಅಂತ ಏನೂ ಇಲ್ಲ. ಇಫ್ ಎವ್ರಿಥಿಂಗ್ ಇಸ್ ಫೈನ್, ಕ್ರೋಮೋಸೋಮಲ್ ಚೆನ್ನಾಗಿದೆ, ಮತ್ತು ಏನು ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಓಕೆ ಇದೆ, ಆ್ಯಂಡ್ ದ ಥಿಂಗ್ ಶುಡ್ ವರ್ಕ್ಔಟ್. ಬಟ್ ದ ಥಿಂಗ್ ಇಸ್ ಅಟ್ಲೀಸ್ಟ್ ದ ಟ್ರೈಯಿಂಗ್ ಕಾನ್ಸೆಪ್ಟ್ ಆ್ಯಂಡ್ ನಿಮಗೆ ಒಂದು ಇನಿಷಿಯಲ್ ಸ್ಟೆಪ್ ಆಫ್ ಅಟ್ಲೀಸ್ಟ್ ಟ್ರೈಯಿಂಗ್ ಅದು ನಿಮಗೆ ಬರೋದು ಬಂದ್ಬಿಟ್ಟು ಹೋಗಿಲ್ಲ. ಇವ್ರು ಬಂದಿರೋದು ಅವ್ರ ಫ್ರೆಂಡ್ ಹೇಳಿದ್ರು ಅಂತ. ಯೂಶ್ವಲಿ ಯಾರು ಹೇಳಿದ್ರೂ ಯಾರು ಕೇಳಲ್ಲ. ಅವ್ರ ಫ್ರೆಂಡ್ಸು ಇಲ್ಲ ಅವ್ರ ಮನೇಲಿ ಯಾರಾದರೂ ಟ್ರೀಟ್ಮೆಂಟ್ ಅಂಡರ್ಗೋ ಮಾಡಿದರೆ someone who tells only they will come. So this is what the trust which plays a major role in all these things. So try to have the clarity regarding your treatments whenever you are getting it stepped up. Okay, don't get dislodged. Try to just know where you are, what it is going on, and ಅದು ನಿಮ್ಗೆ ರಿಯಲ್ ಆಗಿ ನಿಮ್ಗೆ ಬೇಕಾದರೆ ಅದನ್ನು ಮಾಡಲೇಬೇಕಾಗುತ್ತೆ. So that is the important message in this.